ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಕೂಡ ಜೈ ಹಿಂದ್. ಒಂದು ಖುಷಿ ವಿಚಾರ ಏನಪ್ಪ ಅಂತಂದ್ರೆ, ನಿನ್ನೆ ತಾನೇ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಒಂದು ನೋಟಿಫಿಕೇಶನ್ನ ರಿಲೀಸ್ ಮಾಡಿದ್ದಾರೆ. ಸೊ ಆ ವೆಬ್ಸೈಟಲ್ಲಿ ನಿಮ್ಗೊಂದು ನೋಟಿಫಿಕೇಶನ್ ಬಂದಿದೆ. ಏನಪ್ಪ ಅಂತಂದ್ರೆ, BSFನಲ್ಲಿ ನಿಮ್ಗೆ ಟೋಟಲ್ ಆಗಿ 1526 ಹುದ್ದೆಗಳನ್ನ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಅಂತ ಹೇಳಿ ಹುದ್ದೆಗಳನ್ನ ಕರೆದಾರ. ವಿತ್ CFF ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಎಷ್ಟು ಫೋರ್ಸಸ್ಗಳು ಬರ್ತಾವಲ್ಲ ಅವೆಲ್ಲ ಫೋರ್ಸಸ್ಗಳಲ್ಲಿ ಕಾನ್ಸ್ಟೇಬಲ್ ಮತ್ತು ASI ಹುದ್ದೆಗಳನ್ನ, ಹೆಡ್ ಕಾನ್ಸ್ಟೇಬಲ್ ಆ ಹುದ್ದೆಗಳನ್ನ ರಿಲೀಸ್ ಮಾಡಿದ್ದಾರೆ. ಸೊ ಈ ನೋಟಿಫಿಕೇಶನ್ ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಎಷ್ಟೋ ಜನ ನೋಡಿದ್ರಿ, ಫಸ್ಟ್ ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಕೂಡ ಇನ್ನೂ ನೋಡಿಲ್ಲ ಅಂತಾನೆ ಅಂದ್ಕೊಂಡಿದ್ದೀನಿ. ಈ ನೋಟಿಫಿಕೇಶನ್ ನೋಡಿದ್ರಪ್ಪ ಅಂತ ಸಾಕಷ್ಟು ನನಗೂ ಕೂಡ ಬಹಳ ಖುಷಿ ಆಗ್ತಿದೆ, ನಿಮಗೂ ಕೂಡ ಖುಷಿ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ನಾನು ಹೇಳಿದ್ದೀನಲ್ಲ, ಈ ಇಯರ್ಲಿ ಕನ್ಫರ್ಮ್ ಆಗೇ ಆಗ್ತಾ ಇವೆಲ್ಲ ನೋಟಿಫಿಕೇಶನ್ಗಳನ್ನ. ಈ ನೋಟಿಫಿಕೇಶನ್ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಳೋದೇ ಇಂಪಾರ್ಟೆಂಟ್ ಆಗುತ್ತೆ. ಇದು ಏನು, ಇದನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು, ಇದರ ಹೈಟ್ ಏನು, ಎಕ್ಸಾಮ್ ಯಾವ ಥರ ಇರ್ತೈತಿ. ಸೊ ಇದರಲ್ಲಿ BSF ಒಂದೇ ಅಲ್ಲ, CRPF, ITBP, CISF, ಅಸ್ಸಾಂ ರೈಫಲ್, SSB ಇವೆಲ್ಲ ಫೋರ್ಸಸ್ಗಳದ್ದು ಕೂಡ ಇದರಲ್ಲಿ ಹುದ್ದೆಗಳನ್ನ ಕರೆದಿದ್ದಾರೆ. ಅದಕ್ಕೋಸ್ಕರನೇ ಈ ಮಾಹಿತಿಯನ್ನು ಕ್ಲಿಯರ್ ಆಗಿ ಅರ್ಥವಾಗುವಂಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಕರೆಕ್ಟಾಗಿ ಈ ವಿಡಿಯೋನ ಪೂರ್ತಿ ಎಂಡ್ ಮಟ್ಟ ನೋಡ್ಕೊಂಡ್ರೆ ಮಾತ್ರ ನಿಮ್ಗೆ ಯಾವುದ್ಯಾವುದರಲ್ಲಿ ಎಷ್ಟು ಹುದ್ದೆಗಳನ್ನ ಕರೆದಾರ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತಾನೆ ಗೊತ್ತಾಗುತ್ತೆ ಸ್ನೇಹಿತರೆ. ಈಗ ನೋಡ್ಕೊಳ್ಳೋಣ. ಇದರಲ್ಲಿ ಟೋಟಲ್ ಆಗಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಾರೆ, 1526 ಹುದ್ದೆಗಳು. ಸೊ ಇದ್ರದ್ದು ಅರ್ಜಿ ಯಾವಾಗ ಸ್ಟಾರ್ಟ್, ಅರ್ಜಿ ನೋಡ್ಕೊಡ್ರಿ ಯಾವಾಗ ಸ್ಟಾರ್ಟ್ ಅಪ್ಪ ಅಂತಂದ್ರೆ, ಇದೇ ತಿಂಗಳ 9ನೇ ತಾರೀಕಿಗೆ ನಿಮ್ಮ ಅರ್ಜಿ ಕೂಡ 9ನೇ ತಾರೀಕಿಗೆ ನಿಮ್ಮ ಅರ್ಜಿಯನ್ನ ಸ್ಟಾರ್ಟ್ ಆಗುತ್ತೆ. 9ನೇ ತಾರೀಕಿಗೆ ಸ್ಟಾರ್ಟ್ ಆದ್ರೆ ಕ್ಲೋಸಿಂಗ್ ಡೇಟ್ ಯಾವಪ್ಪ ಅಂತಂದ್ರೆ 8/7/2024 ನಿಮ್ಮ ಅರ್ಜಿ ಕ್ಲೋಸಿಂಗ್ ಡೇಟ್ ಆಗುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಕ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಟೋಟಲ್ ಆಗಿ ಕಾನ್ಸ್ಟೇಬಲ್ ಎಷ್ಟು ಹುದ್ದೆಗಳಿದಾವೆ ಮತ್ತು ಹೆಡ್ ಕಾನ್ಸ್ಟೇಬಲ್ ಇದನ್ನ ASI ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಎಷ್ಟು ಹುದ್ದೆಗಳು ಅಂತಾರ ನೋಡ್ಕೋಬಹುದು. HC ಅಂದ್ರೆ ಹೆಡ್ ಕಾನ್ಸ್ಟೇಬಲ್, ಇದರಲ್ಲಿ 1283 ಹುದ್ದೆಗಳು. ನೆಕ್ಸ್ಟ್ ASI ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಇದರಲ್ಲಿ 743 ಹುದ್ದೆಗಳನ್ನ ಕರೆದಿದ್ದಾರೆ. ಈ ಹುದ್ದೆಗಳು ಕೂಡ ಅಷ್ಟು BSF ನಲ್ಲೇ ಇದಾವ? ಇಲ್ಲ, BSF ನಲ್ಲಿ ಇವು ಇರೋದಿಲ್ಲ. ಸೊ BSF ವೆಬ್ಸೈಟ್ ನಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ BSF ನವರು ಏನೋ ಕಂಡಕ್ಟೆಡ್ ಮಾಡ್ತಾರೆ ಅಂತ ಹೇಳಿ ಆ ನೋಟಿಸ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಇಷ್ಟು ಹುದ್ದೆಗಳಿದಾವು. ಇಷ್ಟು ಹುದ್ದೆಗಳು BSF ನಲ್ಲಿ ಇಲ್ಲ. ಸೊ ಇವು ಸಪರೇಟ್ ಆಗಿ ಬೇರೆ ಬೇರೆ ಹುದ್ದೆಗಳು. SSB, CRPF, ಅಸ್ಸಾಂ ರೈಫಲ್ ಮತ್ತೆ CISF, ITBP, CRPF ಇವೆಲ್ಲ ಏನು ಫೋರ್ಸಸ್ಗಳವಲ್ಲ ಆ ಫೋರ್ಸಸ್ಗಳಲ್ಲಿ ಈ ಹುದ್ದೆಗಳನ್ನ ಕರೆದಿದ್ದಾರೆ. ಸೊ ಇದರಲ್ಲಿ ನೆಕ್ಸ್ಟ್ ಏನಪ್ಪ ಅಂತಾರೆ, ಇದ್ರ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತಾ. ಸೊ ಈ ಹೆಡ್ ಕಾನ್ಸ್ಟೇಬಲ್ಗೆ 12ನೇ ತರಗತಿ ಮುಗಿದಿರಬೇಕು. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಒಂದು ನೀವು PUC ಮುಗಿಸಿದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಪ್ಲಸ್ ಟೈಪಿಂಗ್ ಟೆಸ್ಟ್ ಇರ್ತದೆ, ಟೈಪಿಂಗ್ ಟೆಸ್ಟ್ ಕೂಡ ಇರ್ತೈತಿ. 35 ವರ್ಡ್ ಪರ್ ಮಿನಿಟ್. 35 ವರ್ಡ್ ಪರ್ ಮಿನಿಟ್ ಅಂದ್ರೆ ನೀವೇನು ಟೈಪಿಂಗ್ ಅನ್ನ 1 ನಿಮಿಷದಲ್ಲಿ 35 ವರ್ಡ್ ಅನ್ನ ನೀವು ಟೈಪ್ ಮಾಡಲೇಬೇಕಾಗುತ್ತ. ನೆಕ್ಸ್ಟ್ ASI ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಏನಿದೆಯಲ್ಲ, ಇದಕ್ಕೆ ನೋಡ್ಕೊಡ್ರಿ, ನಿಮ್ಗೆ ಸ್ಟೆನೋಗ್ರಾಫರ್ ಅಂತ ಹೇಳಿ ಕೋರ್ಸ್ ಅನ್ನ ಇರ್ತೈತಿ. ಆ ಕೋರ್ಸ್ ಅನ್ನು ನೀವು ಮುಗಿಸಿರ್ಬೇಕಾಗುತ್ತೆ. ಅದು 80 ವರ್ಡ್ ಪರ್ ಮಿನಿಟ್ 1 ನಿಮಿಷಕ್ಕೆ ಇದೆ ಅದು. ನೆಕ್ಸ್ಟ್ ಏಜ್ ಲಿಮಿಟ್, ಎಷ್ಟು ಏಜ್ ಇದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಏಜ್ ನೋಡ್ಕೊಡ್ರಿ, ಏಜ್ ಎಷ್ಟಪ್ಪ ಅಂತಂದ್ರೆ ನಿಮ್ಗೆ ಏಜ್ 18ರಿಂದ 25 ಏಜ್ ವರೆಗಡೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಎಷ್ಟಪ್ಪ ಅಂತಂದ್ರೆ 18ರಿಂದ 25 ಏಜ್ ವರೆಗಡೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇದರಲ್ಲಿ OBCದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರ್ತೈತಿ. OBCದವರಿಗೆ 3 ವರ್ಷ ಅಂದ್ರೆ 28 ಏಜ್ ಮಟ್ಟ ನೀವು ಅರ್ಜಿಯನ್ನು ಸಲ್ಲಿಸಬಹುದು. SC ST ದವ್ರು ಯಾರಾದರೂ ಇದ್ರೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ನಿಮ್ಗೆ ಇದರಲ್ಲಿ ಕೊಡ್ತಾರ. ಸೊ ನೆಕ್ಸ್ಟ್ ಇದ್ರಂತ ಸೆಲೆಕ್ಷನ್ ಪ್ರೋಸೆಸ್ ಯಾವ್ದು ಇರ್ತೈತಿ, ಯಾವ ಥರ ಇದನ್ನ ಸೆಲೆಕ್ಷನ್ ಮಾಡ್ಕೋತಾರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತಾರ. ನೋಡ್ಕೊಡ್ರಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಟೋಟಲ್ ಆಗಿ 5 ಸ್ಟೆಪ್ಗಳು ಬರ್ತಾವೆ. 5 ಸ್ಟೆಪ್ನಲ್ಲಿ ನಿಮ್ಗೆ 1ನೇ ಸ್ಟೆಪ್ ಏನಿರ್ತೈತಿ, 2ನೇ ಸ್ಟೆಪ್ ಏನು, 3ನೇ ಸ್ಟೆಪ್ ಏನು, 4ನೇ ಸ್ಟೆಪ್ ಏನು, 5ನೇ ಸ್ಟೆಪ್ ಏನು ಅಂತ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ಗೆ ನಿಮ್ಗೆ ಎಕ್ಸಾಮ್ ಇರುತ್ತೆ. ನಿಮ್ಗೆ ಆನ್ಲೈನ್ ಮುಖಾಂತರ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾವ. ಎಕ್ಸಾಮ್ನಲ್ಲಿ ನೀವು ಕ್ವಾಲಿಫೈ ಆದರೆ, ಪಾಸ್ ಆದರೆ, ನೆಕ್ಸ್ಟ್ ನಿಮ್ಗೆ ಫಿಸಿಕಲ್ ಇರುತ್ತೆ. ನೆಕ್ಸ್ಟ್ ಏನಿರುತ್ತಪ್ಪ ಅಂತಾರೆ, ಫಿಸಿಕಲ್ ಇರುತ್ತೆ. ಫಿಸಿಕಲ್ ಅಂಕಿ ನಾರ್ಮಲ್ ಆಗೈತಿ. ಫಿಸಿಕಲ್ ಏನಿದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಫಿಸಿಕಲ್ ಆದ ನಂತರ ನಿಮ್ಗೆ ಏನಿರುತ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಸ್ಕಿಲ್ ಟೆಸ್ಟ್ ಯಾವ ಥರಪ್ಪ ಅಂತಂದ್ರೆ ಹೇಳಿದೆ ನಿಮ್ಗೆ, ಟೈಪಿಂಗ್ ಮತ್ತು ಸ್ಟೆನೋಗ್ರಾಫರ್ ಅಂತ ಹೇಳಿಸಿದ ಇದಕ್ಕೂ ಕೂಡ 12ನೇ ತರಗತಿ ಮುಗಿದಿರಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ
ನೀವು ಟೈಪಿಂಗ್ ಟೆಸ್ಟ್ನಲ್ಲಿ ಸ್ಕಿಲ್ ಟೆಸ್ಟ್ನಲ್ಲಿ ಪಾಸ್ ಆದ್ರಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ನಿಮ್ಮದು ಮೆಡಿಕಲ್ನಲ್ಲಿ ನೀವು ಸೆಲೆಕ್ಷನ್ ಆದರೆ ಫೈನಲಿ ಈ ಜಾಬ್ ಸಿಕ್ಕ ಹಾಗೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು ಸಿಲೆಬಸ್ ಏನಿರುತ್ತೆ ಅಂತ ತಿಳಿಸಿದ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಇದಕ್ಕೆ ಯಾವ ಎಕ್ಸಾಮ್ ಯಾವ ಥರ ಓದಬೇಕು, ಸೊ ಇದನ್ನ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಾದ್ರೆ ಯಾವ ಥರ ಸಿಲೆಬಸ್ಸನ್ನು ಕವರ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ಅದು ಏನಪ್ಪ ಅಂತಂದ್ರೆ 100 ಕ್ವಶನ್ಸ್ ಇರ್ತಾವೆ, 100 ಮಾರ್ಕ್ಸ್ ಇರ್ತೈತಿ, 200 ಇದು 2 ತಾಸು ಟೈಮಿಂಗ್ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಟೋಟಲ್ ಆಗಿ 100 ಕ್ವಶನ್ಸ್ಗಳು 100 ಮಾರ್ಕ್ಸು, ಸೊ 2 ತಾಸು ಟೈಮಿಂಗ್ ಕೂಡ ಇದರಲ್ಲಿ ಇರ್ತದೆ. ಸೊ ಫಿಸಿಕಲ್ ಯಾವ ಥರ ಇರುತ್ತೆ, ಫಿಸಿಕಲನ್ನು ಕರೆಕ್ಟಾಗಿ ತಿಳಿದುಕೊಳ್ಳ್ರಿ. ಸೊ ಒಂದು ಸುವರ್ಣ ಅವಕಾಶನೇ ಅನ್ಕೋಬಹುದು ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಖುಷಿ ಅನ್ನಿಸ್ತಾ ಇದೆ, ಖುಷಿ ವಿಚಾರನೆ. ಸೊ ಇಂಥವೆಲ್ಲ ಅರ್ಜಿಗಳನ್ನ ಎಲ್ಲಿಯೋ ಹೈಟ್ ಬರುತ್ತಿರೋದಲ್ಲ, ಇಂಥಲ್ಲೆಲ್ಲ ಹೈಟಿಗೆ ನಿಮ್ಗೆ ಕನ್ಸೆಷನ್ ಕೂಡ ಕೊಟ್ಟಿರ್ತಾರ, ಅಪ್ಲೈನ ಮಾಡ್ಕೊಳ್ರಿ. ಸೊ ಹೆಡ್ ಕಾನ್ಸ್ಟೇಬಲ್ HCM ಯಾರಾದರೂ ಹಾಕ್ತೀನಿ ಅಂದರೆ HCM ನೀವು ಯಾರಾದರೂ HCM ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತಂದರೆ HCMದವರಿಗೆ ಹೈಟ್ ಎಷ್ಟಪ್ಪ ಅಂತಾರೆ 165 ಸೆಂಟಿಮೀಟರ್ ಪುರುಷರಿಗೆ ಹೈಟ್ ಇರ್ತೈತಿ. ಎಷ್ಟಪ್ಪ ಅಂದ್ರೆ ಮೇಲ್ ಕೆಡೆಟ್ಗಳಿಗೆ 165 ಸೆಂಟಿಮೀಟರ್, ಅದೇ ಥರನಾಗಿ ಮಹಿಳೆಯರಿಗೆ 155 ಸೆಂಟಿಮೀಟರ್ ಹೈಟ್ ಇರ್ತೈತಿ. ಎಷ್ಟಪ್ಪ ಅಂದ್ರೆ 155 ಸೆಂಟಿಮೀಟರ್ ಮಹಿಳೆಯರಿಗೆ ಹೈಟ್ ಇರ್ತೈತಿ. ಸೊ ನೆಕ್ಸ್ಟ್ ಅದೇ ಥರನಾಗಿ ST ಕೆಡೆಟ್ಗಳು ಯಾರಾದರೆ ಇದ್ರೆ 162.5 ಸೆಂಟಿಮೀಟರ್ ಇರ್ತೈತಿ, ಇವರಿಗೆ 152.5 ಸೆಂಟಿಮೀಟರ್ ಇವರಿಗೆ ಹೈಟ್ ಇರ್ತೈತಿ. ಸೊ ಹೈಟ್ನಲ್ಲಿ ಕೂಡ ಕನ್ಸೆಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ESI ಯಾರಾದರೂ ಹಾಕ್ತೀನಿ ಅಂತಂದರೆ ESI ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಯಾರಾದರೂ ನೀವು ಅರ್ಜಿಯನ್ನು ಸಲ್ಲಿಸ್ತೀನಿ ಅಂದ್ಕೊಂಡಿದ್ರೆ ಸೊ ನಿಮಗೂ ಕೂಡ 165 ಸೆಂಟಿಮೀಟರ್ ಹೈಟ್ ಇರ್ತೈತಿ, ಮಹಿಳೆಯರಿಗೆ ಕೂಡ 155 ಸೆಂಟಿಮೀಟರ್ ಹೈಟ್ ಇರ್ತೈತಿ. ಅದೇ ಥರನಾಗಿ 162.5 ಸೆಂಟಿಮೀಟರ್ ST ಕೆಟಗರಿ ಅವರಿಗೆ ಕೂಡ ಇರ್ತದೆ. ಸೊ ನೆಕ್ಸ್ಟ್ ಇದರಲ್ಲಿ ಜಸ್ಟ್ ಎಷ್ಟಪ್ಪ ಅಂತಾರೆ ರನ್ನಿಂಗ್ ಇರಲ್ಲ ಇದರಲ್ಲಿ ನೋಡ್ಕೊಳ್ರಿ. ಇದನ್ನ ಏನಾದರೂ ನೀವು ಆಗ್ಬೇಕು ಅನ್ಕೊಂಡಿದ್ರೆ ಸೊ ಬಹಳ ಫಿಸಿಕಲ್ ಬಗ್ಗೆ ಗಮನ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಟೈಪಿಂಗ್. ನೀವು ಎಷ್ಟು ಟೈಪಿಂಗನ್ನು ಪ್ರಾಕ್ಟೀಸ್ ಮಾಡ್ತಿರಲ್ಲ ನಿಮ್ಮ ಜಾಬ್ ನಿಮ್ಮ ಕೈಯಲ್ಲಿ ಇರ್ತದೆ. ಸೊ ಎಕ್ಸಾಮು ಕೂಡ ನಿಮ್ಗೆ ಇರ್ತದೆ, ಬಟ್ ಟೈಪಿಂಗ್ನಲ್ಲೇ ಜಾಸ್ತಿ ದಿನಗಳನ್ನು ಫೇಲ್ ಅಂದರೆ 100ಕ್ಕೆ ಒಬ್ಬರನ್ನ ಮಾತ್ರ ಇದರಲ್ಲಿ ಸೆಲೆಕ್ಷನನ್ನು ಮಾಡ್ತಾರೆ. ಅಷ್ಟು ಹೆವಿ ಪ್ರಾಕ್ಟೀಸನ್ನು ನೀವು ಮಾಡಲೇಬೇಕಾಗುತ್ತೆ. ಸೊ ಆಲ್ ಓವರ್ ಇಂಡಿಯಾ ವೇಕೆನ್ಸೀಸ್ಗಳ ಇರ್ತಾವೆ. ಇದರಲ್ಲಿ ಹವಾಲ್ದಾರ್ ಆಸಾಮ್ ರೈಫಲ್ಸ್ನಲ್ಲಿ ಸಪ್ರೇಟಾಗಿ ಹವಾಲ್ದಾರ್ ಏನು ಕರಿತಾರಲ್ಲ ಕ್ಲರ್ಕ್ ಅಂತ ಹೇಳಿ ಅದನ್ನು ಕೂಡ ವಾರೆಂಟ್ ಆಫೀಸರ್ ಮತ್ತು ವಾರೆಂಟ್ ಆಫೀಸರ್ನ ಕೊಡ್ತಾರೆ, ಪರ್ಸನಲ್ ಆಫೀಸರ್ಸ್ ಅಂತ ಕರ್ತಾರೆ, ಹವಾಲ್ದಾರ್ ಅಂತ ಕರ್ತಾರೆ, ಕ್ಲರ್ಕ್ ಇವೆಲ್ಲ ಹುದ್ದೆಗಳನ್ನ ಇದರಲ್ಲಿ ಕರೆದಿದ್ದಾರೆ. ಆ ನೋಟಿಫಿಕೇಶನ್ ಏನಾದರೂ ನೀವು ನೋಡ್ಕೋಬೇಕು ಅನ್ಕೊಂಡಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿರ್ಬೇಕಾದ್ರೆ ಆ PDF ಕೂಡ ನಿಮ್ಗೆ ಶೇರನ್ನು ಮಾಡಿರ್ತೀನಿ ಸ್ನೇಹಿತರೆ. ಸೊ ಇಷ್ಟು ಮಾಹಿತಿನ ನಿಮಗೆ ಡೀಟೇಲ್ ಆಗಿ ಈಗ ಕೊಟ್ಟಿದ್ದೀನಿ. ಸೊ ಇನ್ನೂ ಏನಾದರೂ ಡೌಟ್ಗಳಿದ್ರೆ ನಾನು ಹೇಳ್ತಾ ಇದ್ದೀನಿ, ಎಲ್ಲವೂ ಕೂಡ ಇದನ್ನ SSC ಥ್ರೂ ಇದ್ರೆ ಎಕ್ಸಾಮನ್ನು ನಡೆಸ್ತಾರೆ. SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಏನಿದೆಯಲ್ಲ ಅವ್ರು ಕಂಡಕ್ಟ್ ಮಾಡೋದಕ್ಕೋಸ್ಕರ ಈ ಸಲ ಚೇಂಜಸ್ ಅನ್ನ ಮಾಡಿದಾರೆ. ಮೊದಲು ಯಾವ ಥರ ಇತ್ತಪ್ಪ ಅಂತಾರೆ BSF, CRPF, ITBP ಇವೇನಿದ್ದಲ್ಲ ಸಪ್ರೇಟ್ ಆಗಿ ಫೋರ್ಸ್ಗಳಂತ ಸಪ್ರೇಟ್ ಆದಂಥ ಹುದ್ದೆಗಳನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಿದ್ರೆ, ಅವರೇ ಕಂಡಕ್ಟ್ ಅನ್ನ ಮಾಡ್ತಿದ್ರೆ. ಈ ಸರಿ ಆ ಥರ ಕೊಟ್ಟಿಲ್ಲ, BSFನವ್ರಿಗೆ ಕೊಟ್ಟಿದ್ದಾರೆ. ಸೊ ಎಕ್ಸಾಮನ್ನು CFF ಅಂತಿಂತ SSC ಅವರ ಎಕ್ಸಾಮನ್ನು ಕಂಡಕ್ಟ್ ಅನ್ನ ಮಾಡ್ಕೋತಾರೆ. ಸೊ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಅವಕಾಶಗಳನ್ನು ಅನ್ಕೋಬಹುದು. ಪ್ರತಿಯೊಂದು ನೋಟಿಫಿಕೇಶನ್ಗಳು ಆಗ್ತಾ ಇದ್ದವು, ಕರೆಕ್ಟ್ ಟೈಮ್ಗೆ ಆಗ್ತಾ ಇದ್ದವು. ಸೊ ಕಾನ್ಸ್ಟೇಬಲ್ BSF ಟ್ರೇಡ್ಸ್ಮನ್ ಏನು ಕಾಯ್ತಾ ಇದ್ದಿಲ್ಲ, ಅದು ಕೂಡ ಈ ಸದ್ಯದ ರೀಸೆಂಟಾಗಿ ನಿಮ್ಗೆ ನೋಟಿಫಿಕೇಶನ್ ಆಗುತ್ತಾ. ಸೊ ಇವೆಲ್ಲ ಅರ್ಜಿಗಳನ್ನ ಸಲ್ಲಿಸ್ಕೊಳ್ರಿ. ಇನ್ನೂ ಏನಾದರೂ ನಿಮ್ಗೆ ಇದಕ್ಕೂ ಕೂಡ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಶಾರ್ಟ್ ಆದಂಥ ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದಾರೆ, ಅದರಲ್ಲಿ ಏನು ಕ್ಲಿಯರ್ ಆದಂಥ ಮೆನ್ಷನ್ ಅನ್ನು ಮಾಡಿಲ್ಲ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ಇನ್ನೊಂದು ನೋಟಿಫಿಕೇಶನ್ ಆದ್ರೂ ಬಿಡ್ತಾರೆ. ಸೊ ಅಪ್ಲೈ ಲಾಗಿನ್ ಲಿಂಕಲ್ಲಿ ಆದರೂ ಕೂಡ ನಿಮ್ಗೆ ಅದರ ಡೀಟೇಲ್ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದ್ರ ಬಗ್ಗೆ ನಾನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಆಯಿತು ಏನಾಯಿತು ಅದರ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ಸೊ ಇಂಥವೆಲ್ಲ ಮಾಹಿತಿಗಳನ್ನ ತಿಳ್ಕೊಬೇಕು ಅಂದ್ಕೊಂಡಿದ್ರೆ ಸ್ನೇಹಿತರೆ, ನೀವು ಫಸ್ಟ್ ಆಫ್ ಆಲ್ ಕರ್ನಾಟಕದಾಗ ಯಾವುದೇ ಒಂದು ಮಾಹಿತಿಗಳನ್ನ ಈ ಜಾಬ್ಗೆ ಸೇರ್ತಾ ಇದ್ದೀರಪ್ಪ ಅಂತಂದ್ರೆ ನಾನು ಹೇಳೋದು ಇದೇ ಒಂದೇ, ಎಲ್ಲೋ ಟೈಮ್ಗಳನ್ನು ವೇಸ್ಟ್ ಮಾಡ್ತಾ ಇರ್ತೀವಿ. ಎಸ್ ಮಾಡಿರಿ ಪರವಾಗಿಲ್ಲ, ಯಾಕಂದ್ರೆ ಬೋರ್ ಆಗಿರ್ತೈತಿ, ಯೂಸ್ ಮಾಡ್ಕೊಳ್ರಿ ಮೊಬೈಲ್ಗಳನ್ನ. ಇಂಥಲ್ಲೆಲ್ಲ 10 ನಿಮಿಷ, ಕೇವಲ 10 ನಿಮಿಷ ನೀವು ಯೂಟ್ಯೂಬ್ ಚಾನಲ್ಗೆ ಬಂದರೆ ಇಂಥವೆಲ್ಲ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಕರ್ನಾಟಕದಾಗ ಅಚ್ಚು ಕನ್ನಡದಾಗ ಮಾಹಿತಿಗಳನ್ನು ಒಳಪಡಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಾಕಷ್ಟು ಯೂಸ್ಫುಲ್ ಇದೆ ಸ್ನೇಹಿತರೆ. ಈಗಾಗಲೇ ಹೋಗ್ರಿ, ಒಂದು ಲೈಕನ್ನು ಕೊಡ್ರಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ತಲುಪುವ ಹಾಗೆ ಶೇರನ್ನು ಮಾಡೋದನ್ನು ಮರೆಯಬೇಡಿ. ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ, ನಿಮ್ಗೆ ಸರಿ ಅನಿಸಿದರೆ ಮಾತ್ರ, ನಿಮ್ಗೆ ಯೂಸ್ ಆಗ್ತಿದ್ರೆ ಮಾತ್ರನೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರೆಯಬೇಡಿ ಸ್ನೇಹಿತರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಹಾಕ್ರಿ. ಸೊ ಜೈ ಹಿಂದ್, ಜೈ ಕರ್ನಾಟಕ.